UDF ಅಲ್ಲಿ ನಾವು ಏನು ಕಳೆದ 10 ವರ್ಷದಿಂದ LDF ಅವರು ಏನು ಆಡಳಿತವನ್ನು ನಡೆಸಿದ್ರು, ನಮ್ಮ ಪಿಣರಾಯಿ ವಿಜಯನ್ ಅವರು ಅಧಿಕಾರದ ವಿರೋಧಿ ಅಲ್ಲೇನೂ ಅಲ್ಲಿ ಒಂದು ಕೆಲಸ ಮಾಡಿದೆ. ಎರಡನೇದು ಅತಿಯಾದಂಥ ಭ್ರಷ್ಟಾಚಾರ, ಆಮೇಲೆ ಅಲ್ಲಿ ಸರ್ಕಾರಿ ಯೋಜನೆಗಳು ಹಳ್ಳ ಹಿಡಿದಿರೋದು, ಇವೆಲ್ಲವನ್ನು ಅಲ್ಲಿ ಜನ ಇವತ್ತು 10 ವರ್ಷಗಳ ಕಾಲ ಇವರಿಗೆ ಒಂದು ಅವಕಾಶ ಮಾಡಿಕೊಟ್ವಿ ನಾವು. ಸೊ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅವಕಾಶ ಮಾಡಿಕೊಡೋಣ. ಕಾಂಗ್ರೆಸ್ ಪಕ್ಷದ ಏನು ಸೋಷಿಯಲ್ ಇಂಜಿನಿಯರಿಂಗ್ ಇದೆ, ಅಥವಾ ನಾವು ಇವತ್ತು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಇವತ್ತೇನು ಯೋಜನೆಗಳು ಕೊಡ್ತಾ ಇದ್ವಿ ನಮ್ಮ ಅಧಿಕಾರ ಇರುವಂಥ ರಾಜ್ಯಗಳಲ್ಲಿ, ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ನಮಗೆ ಕೇರಳದಲ್ಲಿ ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ವದ್ರಾ ಅವರು ಅಲ್ಲಿಂದ MP ಆಗಿರೋದ್ರಿಂದ, ಆಮೇಲೆ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ಒಂದು ನೇತೃತ್ವವನ್ನು ಅಲ್ಲಿರೋದ್ರಿಂದ, ಸೊ ಅಲ್ಲಿ ನೇತೃತ್ವದ ಒಂದು ನಮಗೆ ಭಾಳ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಗಿ ನಾವು ಅಲ್ಲಿ ಗೆದ್ದಿರೋದು. ಆಮೇಲೆ BJPಗೆ ಅಲ್ಲಿ ಯಾವುದೂ ನೆಲೆ ಇಲ್ಲ ಮೇಡಮ್, BJPಗೆ ಯಾವುದೇ ನೆಲೆ ಇಲ್ಲ. ರಾಜೀವ್ ಚಂದ್ರಶೇಖರ್ ಅವರು ನಾನು ಭಾಳಷ್ಟು ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ರು, ಅಲ್ಲಿ ಒಂದು 3-4 ನಮ್ಮ ಮಲಬಾರ್ ರೀಜನ್ ಇರ್ಬೋದು ಅಥವಾ ಸೌತ್ ರೀಜನ್ ಇರ್ಬೋದು ಕೇರಳ, ಅಲ್ಲೆಲ್ಲ ಕಾಂಗ್ರೆಸ್ಸು ಭಾಳ ಪ್ರಬಲವಾಗಿ ಹೋರಾಟ ಮಾಡಿ ಇವತ್ತು ಗೆಲುವನ್ನು ಸಾಧಿಸಿದೆ. ಎಸ್, ಖಂಡಿತ. ಪಶ್ಚಿಮ ಬಂಗಾಳದಲ್ಲಿ 161 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, 121 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ ದೀದಿ ಪಕ್ಷ. ಪಶ್ಚಿಮ ಬಂಗಾಳದ ಸದ್ಯದ ರಿಸಲ್ಟು, ಕಾಂಗ್ರೆಸ್ಸು ಕೇವಲ ಪಶ್ಚಿಮ ಬಂಗಾಳದಲ್ಲಿ 2 ಕ್ಷೇತ್ರದಲ್ಲಷ್ಟೇನೆ ಮುನ್ನಡೆಯನ್ನ ಸಾಧಿಸಿರೋದು. ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಆಘಾತ ಕೊಡ್ತಾ ಇದ್ದಾರೆ ಜನ. ಪಶ್ಚಿಮ ಬಂಗಾಳದಲ್ಲಿ ಬಹುಮತದತ್ತ ಸಾಗಿದೆ ಕಮಲ. ಮೋದಿ ಅವರ ಸ್ಟ್ರಾಟರ್ಜಿ ಎಲ್ಲವೂ ಕೂಡ ವರ್ಕೌಟ್ ಆಗ್ತಾ ಇದೆಯಾ ಪಶ್ಚಿಮ ಬಂಗಾಳದಲ್ಲಿ? ರುದ್ರದೇವರ್ ಸರ್, ಸದ್ಯದ ರಿಸಲ್ಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. 121 ಕ್ಷೇತ್ರದಲ್ಲಿ ದೀದಿ ಮುನ್ನಡೆಯನ್ನ ಸಾಧಿಸಿದ್ರೆ ಬಿಜೆಪಿ 161 ಮ್ಯಾಜಿಕ್ ನಂಬರ್ ಅನ್ನ ದಾಟ್ತು. ಮೇಡಮ್, ಅಲ್ಲಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ಮುಗಿಸಿ ಹೋಗೋ ದಿವಸ ಕೊನೆ ಹಂತದ ಚುನಾವಣಾ ಪ್ರಚಾರ ಮುಗಿಸಿ ಹೋಗೋ ಟೈಮ್ನಲ್ಲಿ ಹೇಳಿದ್ರು, ಇನ್ನು ನಾನು ಹೊರಡ್ತಾ ಇದ್ದೀನಿ, ಇನ್ನೇನಿದ್ರು ಸರ್ಕಾರ ರಚನೆಗೆ ಬರ್ತೀನಿ ಅಂತ ಹೇಳಿದ್ರು. ಅಂದ್ರೆ ಆವಾಗ ಅಲ್ಲಿ ಜನಗಳ ನಾಡಿ ಮಿಡಿತ ಗೊತ್ತಾಗಿತ್ತು. ನಾವು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನ ಗುಡಿಸಿ ನೇರವಾಗಿ ಅಧಿಕಾರ ಮಾಡ್ತೀವಿ, ಇಲ್ಲಿ ಜನಗಳಿಗೆ ಸಾಮಾಜಿಕ ನ್ಯಾಯ, ಇಲ್ಲಿ ನೇರವಾಗಿ ಯಾವುದೇ ಭಯದ ವಾತಾವರಣ ಇಲ್ದಂಗೆ, ರಕ್ತಪಾತಗಳಿಲ್ದಂಗೆ ಅಭಿವೃದ್ಧಿಯ ಏನು ಪಶ್ಚಿಮ ಬಂಗಾಳವನ್ನ ಕೊಡ್ತೀವಿ ಅಂತೇಳಿ ಜನಗಳಲ್ಲೂ ಒಂದು ಆಸೆ ಇತ್ತು. ಈ ಆಸೆಗಳ ನಾಡಿ ಮಿಡಿತ ಅವರ ಕಣ್ಣಲ್ಲಿರೋದು, ಅವರು ಓಡಾಟದ ಚಲನವಲನಗಳು ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೊಂಡು ಅವತ್ತೇ ಹೇಳಿದರು, ನಾನು ಬರ್ತೀನಿ, ಇನ್ನೇನಿದ್ರು ಸರ್ಕಾರ ರಚನೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಸಂದರ್ಭಕ್ಕೆ ನಾನು ಇಲ್ಲಿ ಭೇಟಿ ಕೊಡ್ತೀನಿ ಅಂತೇಳಿ ಅವ್ರಿಗೆಲ್ಲ ಜಗಜ್ಜಾಹೀರಾತು ಚಾನಲ್ಗಳಲ್ಲೆಲ್ಲ ಸುದ್ದಿಯಾಗಿತ್ತು. ಅದು ಗೊತ್ತಿದ್ದ ವಿಚಾರ. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಕೇರಳದಲ್ಲಿ ನಾವು ಕೇರಳದಲ್ಲಿ ಭಾರತೀಯ ಯಾಕಂದ್ರೆ ಸತತ 2 ಬಾರಿ ಪಿಣರಾಯಿ ವಿಜಯನ್ ಅವರ LDF ಅವರ ದುರಂತದ ಸರ್ಕಾರ ಎಂದರೆ ಶಬರಿಮಲ ಅಯ್ಯಪ್ಪ ಸ್ವಾಮಿ ಚಿನ್ನವನ್ನ ಕದಿತಕ್ಕಂಥದ್ದಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಹಗರಣದ ಸರ್ಕಾರ. ಅದು ಜನ 2 ಬಾರಿ ಅಧಿಕಾರ ಕೊಟ್ಟರು, ಅಧಿಕಾರವನ್ನ ಒಂದು ಟ್ರ್ಯಾಕಿಗೆ ತರಲಿಕ್ಕೆ ಅವ್ರ ಕೈನಲ್ಲಿ ಆಗ್ಲಿಲ್ಲ. ಜನ ಬದಲಾವಣೆ ಬಯಸಿದ್ರು. ಬಿಜೆಪಿ ಸರ್ಕಾರ ಮಾಡಬೇಕು ಅಂದ್ರೆ ಈಗ ನಾವು ಹಂಬೆಗಾಲ ಇಡ್ತಾ ಇರ್ತಕ್ಕಂಥದ್ದು ಪ್ರತಿ ಮನೆಗಳಿಗೆ, ಅವಾಗ ಹೇಳಿದೆ ನಾನು, ಪ್ರತಿ ಮನೆಗಳಲ್ಲಿ ಪ್ರತಿ ಬೂತ್ ಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿ ತಲುಪಿದೆ. ಅಂಕಿಅಂಶಗಳ ಪ್ರಕಾರ ನಮ್ಮ ಪಾರ್ಟಿ ಹಿಂದೆ ಇದ್ದಂತ ಮತ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ ಉದಾಹರಣೆಗೆ ಕಾಂಗ್ರೆಸ್ ಎಲ್ಲೆಲ್ಲಿ ಸರ್ಕಾರ ನಡೆಸಿತ್ತು, ಉದಾಹರಣೆಗೆ ತಗೊಳ್ಳಿ, ಉತ್ತರ ಪ್ರದೇಶದಿಂದ ತಗೋಣ, ದೆಹಲಿಯಲ್ಲಿ ತಗೋಣ, ಈಗ ಆ ಜಾಗದಲ್ಲಿ ಕಾಂಗ್ರೆಸ್ನ ಸ್ಥಿತಿಯನ್ನು ಈಗ ನಡೆದಂಥ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲೇ ತಗೋಣ, ಅಲ್ಲೇನಾಗಿ 2 ಅಂಕಿ ಕುಸ್ತಿದೆ. ಭಾರತೀಯ ಜನತಾ ಪಾರ್ಟಿ 70-80 ಇದ್ದು 160 ಡಬಲ್ ಆಗ್ತಾ ಇದೆ. ಜನ ಯಾಕೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬೇಕು ಅಂತೇಳಿ ಬಯಸ್ತಾರೆ ಅಂದರೆ, ನಾವಿಲ್ಲಿ ಕೂತ್ಕೊಂಡು ಪ್ಯಾನಲ್ನಲ್ಲಿ ಮಾತಾಡ್ತೀವಿ, ನಾವು ಮಾತ್ರ ಬುದ್ಧಿವಂತರು, ಪಬ್ಲಿಕ್ನಲ್ಲಿರ್ತಕ್ಕಂಥ ಮತದಾರರು ಬುದ್ಧಿವಂತರಲ್ಲ ಅಂತನ, ಮತದಾರರು ನಮಗಿಂತ ಬುದ್ಧಿವಂತರಿದ್ದಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಜ್ಞಾನ ಇದೆ. ಆ ವ್ಯಕ್ತಿಗಳು ಬದಲಾಯಿಸಬೇಕಂತೇಳಿ ನಿರ್ಧಾರ ಮಾಡಿದರೆ ಪಶ್ಚಿಮ ಬಂಗಾಳನಲ್ಲಿ ಇವತ್ತು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪರಿಸ್ಥಿತಿನೇ ಹಾಗಾಗಿದೆ. ಇವತ್ತು ಹೇಳ್ತಾ ಇದ್ದಾರೆ, ನಾವಲ್ಲಿ ಬಂದಿದ್ದೀವಿ ನೋಡಿ, ಡೆಲ್ಲಿಗೆ ಹೋದರೆ ಪಿಣರಾಯಿ ವಿಜಯನ್ ಜೊತೆನಲ್ಲೇ ಕೈ ಜೋಡಿಸ್ತಾರೆ. ತೃಣಮೂಲ ಕಾಂಗ್ರೆಸ್ ವೆಸ್ಟ್ ಬೆಂಗಾಲ್ಗೆ ಹೋದರೆ ಅವ್ರ ಜೊತೆನಲ್ಲಿ ಗೇಮ್ ಮಾಡ್ತಾರೆ. ತಮಿಳುನಾಡು ಸ್ಥಿತಿ ಏನಾಗಿದೆ ಕಾಂಗ್ರೆಸ್ನದ್ದು? ಕಾಂಗ್ರೆಸ್ಸನ್ನು 7 ಹೆಸರಲ್ಲಿ ಕಿಂದಂಗೆ ಆಗೋಗಿದೆ. ಇಡೀ ದೇಶವನ್ನೇ ಆಳಿದಂಥ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಲೋಕಸಭೆ ಗೆದ್ದಂತಹ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿಗೆ ತಲುಪಿದೆ. ಅವರಲ್ಲಿರ್ತಕ್ಕಂಥ ನೀತಿಗಳೇನು ಗೊತ್ತಾ ಮೇಡಮ್? ಪಾಕಿಸ್ತಾನದ ಜೊತೆ ನಿಂತ್ಕೊಂಡು ಗೊಗಾಯ್ ಅವ್ರ ಜೊತೆನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ದೇಶದ ಮಾನ ಮರ್ಯಾದೆ ಹರಾಜು ಮಾಡ್ತಾರೆ. ಸಂಬಂಧಪಟ್ಟಂಥ ಆಜುಬಾಜಿನಲ್ಲಿರ್ತಕ್ಕಂಥ ದೇಶಗಳನ್ನ ಭಾರತದಲ್ಲಿರ್ತಕ್ಕಂಥ ಸರ್ಕಾರ ಯಾವುದಾರ ಇರಲಿ, ಸರ್ಕಾರದ ಬೆನ್ನಿಗೆ ನಿಂತ್ಕೊಳ್ತಕ್ಕಂಥ ನಾಯಕತ್ವ ಇರತಕ್ಕಂತಹ ಪಕ್ಷದ ನಾಯಕ ಯಾರಿರ್ತಾನೆ ಅವನ್ನ ಬೆನ್ನಿಗೆ ಜನ ನಿಲ್ತಾರೆ.
ದೇಶದ ಬೆನ್ನಿಗೆ ಚೂರಿ ಹಾಕಿ ವಿರೋಧ ಮಾಡ್ಲಿಕ್ಕೋಸ್ಕರ ಶತ್ರು ರಾಷ್ಟ್ರಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದಂತವ್ರು ನೀವು. ದೇಶಗಳ ಬೆನ್ನಿಗೆ ಬರೀ ಶತ್ರು ರಾಷ್ಟ್ರದ ಹೆಸರು ಹೇಳಿನೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು ನೀವು. ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಓಟ್ಗಳ ಫಸಲು ಬರಲ್ಲ. ಆಯ್ತು ನೋಡಿ ಸರ್, ಈಗ ರಾಷ್ಟ್ರದ ಮೇಲೆ ನೀವು ಪಾಕಿಸ್ತಾನ ಬಿಟ್ಟರೆ ಬೇರೆ ನಿಮ್ಮ ಹೆಸರು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಅವ್ರಿಗೆ ಒಂದ್ ಸ್ವಲ್ಪ ಮಟ್ಟಿಗೆ ಉಸಿರಾಡೋ ಪರಿಸ್ಥಿತಿ. 7ನೇ ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ 4700 ಮತಗಳ ಮುನ್ನಡೆಯಲ್ಲಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಹಿನ್ನಡೆ. ಆಗ್ಲೇ 5000 ಚಿಲ್ಲರೆ ಮತಗಳ ಅಂತರದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಮುನ್ನಡೆ ಕಾಯ್ದುಕೊಂಡಿದ್ರು. ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ದಾವಣಗೆರೆ ಫಲಿತಾಂಶ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತಾ ಇರೋದು. ಈಗ 7ನೇ ಸುತ್ತಿನ ಮತ ಎಣಿಕೆ. 7ನೇ ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು 4700 ಮತಗಳ ಅಂತರದಿಂದ ಮುನ್ನಡೆ. ನಮಗೊಂದು 12:30ವರೆಗೂ ಕೂಡ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 12:30 1 ಗಂಟೆವರೆಗೂ ಕೂಡ ಇದೇ ರೀತಿ ಹಾವು ಏಣಿ ಆಟ ಮುಂದುವರಿತಾನೆ ಇರುತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ. ದಾವಣಗೆರೆಯಲ್ಲಿ ಮತ್ತೆ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆರಂಭದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಸಮರ್ಥ್ ಅವರು. ಅದಾದ್ಮೇಲೆ ಮಧ್ಯದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ. ಈಗ 7ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಸಂದರ್ಭದಲ್ಲಿ 4700 ಮತಗಳ ಅಂತರದಿಂದ ಸಮರ್ಥ ಶಾಮನೂರು ಶಿವಶಂಕರಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇದೆ. ರುದ್ರದೇವರ್ ಸರ್, ದಾವಣಗೆರೆ ಬಗ್ಗೆ ನೀವು ನೋಡಿದ್ರಿ, ಆರಂಭದಲ್ಲಿ ಸಮರ್ಥ ಅವರು ಮುನ್ನಡೆ, ಅದಾದ್ಮೇಲೆ ಮಧ್ಯದಲ್ಲಿ ನಿಮ್ಮ ಶ್ರೀನಿವಾಸ ದಾಸಕರಿಯಪ್ಪ ಅವರು ಮುನ್ನಡೆ, ಈಗ ಮತ್ತೆ ಸಮರ್ಥ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ನೋಡಿ ಮೇಡಮ್, ಸಹಜವಾಗಿ ಈ ಹಿಂದೆ ನಮ್ಮ ಉದಾಹರಣೆ ಕೊಡಬೇಕು ಅಂದ್ರೆ ರಾಮನಗರದಲ್ಲೂ ಏನಾಯ್ತು, ಬೂತ್ ನಂಬರ್ 40-41 ಬರೋ ಗಂಟನು JDS ಮುಂದೆ ಇತ್ತು. 41ರಿಂದ 60-65 ಬೂತ್ ಕೌಂಟಿಂಗ್ ಸ್ಟಾರ್ಟ್ ಆಗೋಯ್ತು ಒಂದಕ್ಕೆ. ಆ ಏನು ಅಂತರ ಡಿಫರೆನ್ಸ್ ಇತ್ತು, ಆ ಅಂತರಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ರು. ಅಂದರೆ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ವ್ಯಾಪ್ತಿಯಲ್ಲಿ ಒಂದು ಹೋಬಳಿ ಇರ್ಬೋದು, ಒಂದು ನಗರ ಪ್ರದೇಶಕ್ಕೆ ಬಂದಾಗ ಬಾಹುಳ್ಯ ಇರತಕ್ಕಂಥ ವ್ಯಕ್ತಿಗಳ ಅವರ ಅಭಿಮಾನಿಗಳು ಏನಿರ್ತಾರೆ ಆ ಜಾಗದಲ್ಲಿ ಒಂದಷ್ಟು ಮತಗಳು ಬೀಳತಕ್ಕಂಥ ಸಾಧ್ಯತೆ ಇದೆ. ಉದಾಹರಣೆ ಹೇಳ್ತೀನಿ, 6-7ನೇ ಸುತ್ತಿನ ಗಂಟನೂ BJP ಅಭ್ಯರ್ಥಿನೇ ಮುಂದಿದ್ದು. ಅಲ್ಲ, ಆರಂಭದಲ್ಲಿ ಸಮರ್ಥ ಅವರು ಬರ್ತಾರೆ, ಅದಾದ್ಮೇಲೆ ಮಧ್ಯದಲ್ಲಿ ಬಿಜೆಪಿ ಮಧ್ಯದಲ್ಲಿ ಬಂದು ಈಗ ಮತ್ತದೆಲ್ಲ ಬಂದಿದೆ ಅನ್ನೋಂಥದ್ದು ಕಂಡಾಗ ನನ್ನ ಅನುಭವದ ಪ್ರಕಾರ ಆ ವ್ಯಾಪ್ತಿಯಲ್ಲಿ ಕೆಲವರು ಆ ಅಭಿಮಾನ ಇರತಕ್ಕಂತಹ ವ್ಯಾಪ್ತಿಯಲ್ಲಿ ಮತ ಕೌಂಟಿಂಗ್ ಆರಂಭ ಆಗಿರಬಹುದು. ಇನ್ನು ಬಾಕಿ ಗ್ರಾಮೀಣ ಪ್ರದೇಶದಲ್ಲಿ ಆರಂಭ ಆದಂಥ ಸಂದರ್ಭದಲ್ಲಿ ಸಿಹಿ ಸುದ್ದಿ ಬರುತ್ತೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ಅನ್ನತಕ್ಕಂಥ ಆಶಾಭಾವನೆಯಲ್ಲಿ ನಾವಿದ್ದೇವೆ. ನಾನು ಹೇಳ್ತಾ ಇದ್ನಲ್ಲ ಮೊದಲೇಯಿಂದನು, ಈಗ 3ನೇ ಅಥವಾ 4ನೇ ಸುತ್ತಿ ಇತ್ತದು. ನಮ್ಮ ಸಂಪ್ರದಾಯ ಮತಗಳು ಇನ್ನು ಮುಂದೆ ಆ ಬೂತ್ಗಳು ಸ್ಟಾರ್ಟ್ ಆಗುತ್ತೆ ಈಗ. ಸೊ ನನಗನ್ಸೋ ಮಟ್ಟಿಗೆ 10ರಿಂದ 12 ರೌಂಡ್ವರೆಗೆ ಅವರು ಒಂದು 30,000-40,000 ಸಾವಿರ ಲೀಡ್ ತಗೊಳ್ತಾರೆ. ಸೊ ನಮ್ಗೆ ಅಶ್ವಸ್ಥ ಇದೆ, ಅವರು ಬಹಳ ಅಂತರದಿಂದ ಹೇಳ್ತಾ ಇರೋದು ಸಮರ್ಥ ಅವರು 30,000-40,000 ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ. ಇನ್ನು ಮುಂದೆ ಲೀಡ್ ತಗೊಳ್ತಾರೆ. ಲೀಡು ಎಷ್ಟರಲ್ಲಿ ಗೆಲ್ಬಹುದು ಅಂತ ಅದೇ ನಮ್ದು ನಾವು ಮಾಡ್ತಾ ಇರುವಂಥ ಲೆಕ್ಕಾಚಾರ, ನಮ್ಗೆ ಬಂದಿರುವಂಥ ನಿಖರವಾದಂಥ ಮಾಹಿತಿ ಪ್ರಕಾರ 15ರಿಂದ 20,000 ಮತಗಳ ಅಂತರದಿಂದ ಗೆಲ್ತಾರೆ. ಮೇಡಮ್ ನೋಡಿ, ಅವ್ರ ಪಾರ್ಟಿನವ್ರು ಯಾರು ಬಿಟ್ಕೊಡೋದಿಲ್ಲ. ಈಗ ನಮಗ್ ಬಂದಿರೋ ಮಾಹಿತಿ, ನನಗೆ ಬಂದಿರೋ ಮಾಹಿತಿ, ನಮಗೆ ಸಂಬಂಧಪಟ್ಟಂತೆ ನಮ್ಮ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ಎಷ್ಟು ಮತಗಳಲ್ಲಾಗಲಿ ಕಾಂಗ್ರೆಸ್ನ ಸೋಲಿಸ್ತೀವಿ. ನಾವು ಆ ಜಾಗವನ್ನ ಶಾಮನೂರು ಶಿವಶಂಕರಪ್ಪನವರು ಆಡಳಿತ ಮಾಡಿದಂಥ ಬಹಳ ವರ್ಷಗಳ ಕಾಲ ಅವ್ರ ಕೈಲಿದ್ದಂಥ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತ ಗೆದ್ಕೊಂಡು ಬರ್ತಾನೆ ಅನ್ನತಕ್ಕಂಥ ಆಶಾಭಾವನೆ ಪಾರ್ಟಿಯಲ್ಲಿದೆ. ಖಂಡಿತ. ಇನ್ನು ನಾವು ಈ ಪಾಂಡಿಚೇರಿ, ಪುದುಚೇರಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ ರಿಸಲ್ಟ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂದ್ರೆ ಈಗ ಆಲ್ರೆಡಿ NDA ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿ ಒಂದಷ್ಟು ಸಮೀಕ್ಷೆಗಳು ಹೇಳ್ತಾ ಇತ್ತು. ನೋಡಿ, NR ಕಾಂಗ್ರೆಸ್ BJP ಮೈತ್ರಿ ಇದೆ. ಇಲ್ಲಿ ಸಂಬಂಧಪಟ್ಟದ್ದು ಒಳ್ಳೆ ಬಲಿಷ್ಠವಾದಂಥ ಆಡಳಿತ ಕೊಡ್ತಾ ಬಂದಿದ್ದಾರೆ. ಅಭಿವೃದ್ಧಿ ಉಳಿಸ್ಕೊಳ್ಬೇಕು, ಜನ ವೋಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಕೇಂದ್ರದ ಬೆಂಬಲ ಕೂಡ ಬೇಕು ನಮಗೆ ಅನ್ನತಕ್ಕಂಥದ್ದು. ಕೇಂದ್ರ ಆಡಳಿತ ಪ್ರದೇಶ, ಆ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಅಭಿವೃದ್ಧಿ, ಕೇಂದ್ರ ಸರ್ಕಾರದ ಸಹಕಾರ ಇದ್ದರೆ ಏನು ಬೇಕಾದರೂ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಮನಗಂಟ ಅಂತಹ ಅಲ್ಲಿನ ಮತದಾರರು ಯಾವ ಪಾರ್ಟಿಗೆ ಅಧಿಕಾರ ಕೊಟ್ಟರೆ, BJP ಜೊತೆನಲ್ಲಿ ಯಾವುದಿದೆ ಅದಕ್ಕೆ ಕೊಟ್ಟರೆ ನಮ್ಮ ಕ್ಷೇತ್ರದ
ಕೇಂದ್ರಾಡಳಿತ ಪ್ರದೇಶವನ್ನು ನಾವು ಇಂಪ್ರೂವ್ ಮಾಡ್ಬೋದು, ಉದ್ಯೋಗ ಸೃಷ್ಟಿ ಮಾಡ್ಬೋದು, ಇಂಧನ ಸಂಬಂಧಪಟ್ಟಂಥ ಇಂಧನ ವಿಚಾರವಾಗಿ ಡೆವಲಪ್ಮೆಂಟ್ಸ್ ಇರ್ಬೋದು, ಕಾರಿಡಾರ್ ವಿಚಾರದಲ್ಲಿ ರಸ್ತೆ ಅಭಿವೃದ್ಧಿ ಇರ್ಬೋದು. ಹೀಗೆ ಪ್ರತಿಯೊಂದು ಅಭಿವೃದ್ಧಿಗೂ ಕೇಂದ್ರಾಡಳಿತದ ಸಹಕಾರ ಇಲ್ಲದೆ ನಾವು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಪ್ರಜ್ಞಾವಂತ ಮತದಾರರು ಅಲ್ಲಿ ಕೂಡ ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA ನೇತೃತ್ವದ ಪಾರ್ಟಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ನೋಡ್ತಾ ಇದ್ದೇವೆ. ಎಸ್ ಇರ್ಷಾದ್ ಸರ್, ಇಲ್ಲ, ನಮ್ಮ ನೇತೃತ್ವ ಅಲ್ಲಿ ಬಹಳ ಸದೃಢವಾಗಿತ್ತು. ನಮ್ಗೆ ಆಶಾಭಾವನೆ ಇತ್ತು ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀವಿ ಅಂತ. ಆದರೆ ನನಗನ್ಸುತ್ತೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಒಂದ್ ಸ್ವಲ್ಪ ಬಂಡಾಯ ವಿಷಯ ಅಲ್ಲಿ ಸ್ವಲ್ಪ ಎದ್ದು ಬಂದಿದ್ರಿಂದ ಅದೇನಾದ್ರೂ ತೊಂದರೆ ಆಗಿರುತ್ತೆ. ಒಂದು ಎರಡನೇದು ಈ TVK ವಿಜಯ್ ಫ್ಯಾಕ್ಟರ್ ಅಲ್ಲೂ ಒಂದು ಸ್ವಲ್ಪ ಕೆಲಸ ಮಾಡಿರುತ್ತೆ. ಸೊ ಹಾಗಾಗಿ ಮತಗಳು ಎಲ್ಲೋ ಒಂದ್ ಕಡೆ ಡಿವೈಡ್ ಆಗಿ ಈಗ ಪ್ರಸ್ತುತ ಫಲಿತಾಂಶ ನಮಗೆ ಕಾಣ್ತಾ ಇರೋದು ಖಂಡಿತ ಬಹಳ ನಿರಾಶೆ ಆಗಿದೆ ನಮಗೆ. ಎಕ್ಸಾಕ್ಟ್ಲಿ. ಈಗ ಖಂಡಿತ ಈಗ ಪ್ರೆಸೆಂಟ್ ನಾವು ತಮಿಳುನಾಡನ್ನ ಗಮನಿಸ್ತೋಕ್ ಹೋದ್ರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ TVK. ತಮಿಳುನಾಡಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದಷ್ಟು ಕ್ಷೇತ್ರಗಳು ಬರುತ್ತೆ, ಅವರು ಕಿಂಗ್ ಮೇಕರ್